ನಮ್ಮಲ್ಲಿ ಕಲ್ಲು, ಮಣ್ಣು, ಕಸ, ಕಡ್ಡಿಗಳಲ್ಲಿ ದೈವತ್ವವನ್ನು ಕಂಡಂಥ ಶ್ರೇಷ್ಠವಾದ ಸಂಸ್ಕೃತಿ ಜಾನಪದ ಸಂಸ್ಕೃತಿ. ಕೆಲವು ಊರುಗಳಿಗೆ ಹಿಂದೆಲ್ಲ ಮಹಾಮಾರಿ ಆವರಿಸಿದಾಗ, ಸಾಂಕ್ರಾಮಿಕ ರೋಗಗಳು ಬಂದಾಗ ಜನರು ಭಯಭೀತರಾಗಿ ಪ್ರಕೃತಿಯನ್ನ ಪೂಜಿಸ್ತಾರೆ. ಪ್ರಕೃತಿಯಲ್ಲಿ ವಿವಿಧ ಹೆಸರುಗಳಲ್ಲಿ ತಾಯಿಯನ್ನ, ಭೂತಾಯಿಯನ್ನ ಆರಾಧಿಸ್ತಾರೆ. ಹಾಗೆ ಒಡಗಲಜ್ಜಿ ಅಂತ ಬಂದಾಗ ಇದು ಜಾನಪದ ಆಚರಣೆಯ ಒಂದು ದೇವತಾ ಶಕ್ತಿ. ಇದು ಸಂಚಾರಿ ದೇವತೆ, ಎಲ್ಲೂ ಸ್ಥಿರವಾಗಿ ಪೂಜೆಗೆ ಒಳಪಟ್ಟಂತ ದೇವತೆ ಅಲ್ಲ. ಈ ಒಡಗಲಜ್ಜಿ ಒಂದು ಗ್ರಾಮಕ್ಕೆ ಬಂತು ಅಂದ್ರೆ ಆ ಗ್ರಾಮದ ಜನ ಜಾಗೃತರಾಗ್ತಾರೆ, ಗ್ರಾಮವನ್ನ ಸ್ವಚ್ಛವಾಗಿ ಇಟ್ಕೊಳ್ತಾರೆ. ಆ ಗ್ರಾಮಸ್ಥರು ಆ ದೇವರು ಹೋಗ್ಬೇಕಾದ್ರೆ ತಮ್ಮಲ್ಲಿ ಇರುವಂತ ಹಳೆ ವಸ್ತುಗಳು, ಸಾಮಾನ್ಯವಾಗಿ ಕೃಷಿಗೆ ಸಂಬಂಧಪಟ್ಟಂತ ವಸ್ತುವನ್ನು ಅರ್ಪಿಸೋದು ಹೆಚ್ಚು. ಅದು ಚೂಳಿ ಇರಬಹುದು, ಹಳೆಯ ಚೂಳಿ, ಹಳೆಯ ಗಿರ್ಸಿ, ಹಳೆಯ ಬುಟ್ಟಿ, ಹಾಗೆ ಹಳೆಯ ಹಿಡಿ, ಹಳೆಯ ಬಟ್ಟೆ, ಇದನ್ನೆಲ್ಲ ತಂದು ಆ ದೇವರಿಗೆ ಅರ್ಪಿಸಿ ಪೂಜೆಯನ್ನ ಮಾಡ್ತಾರೆ. ಹಾಗೂ ಈ ಮಹಿಳೆಯರು ಅದಕ್ಕೆ ವಿಶೇಷವಾದಂತ ಬಾಗಿನವನ್ನು ಕೊಟ್ಟು, ಬಳೆ, ಶ್ರೇಷ್ಠವಾದಂತ ಪೂಜೆಗೆ ಒಳಪಡುವ ವಸ್ತು ಇದೆ, ಅದನ್ನೆಲ್ಲ ಇಟ್ಟು ಆ ದೇವರನ್ನ ಪ್ರಾರ್ಥಿಸ್ತಾರೆ. ಹಾಗೆ ಒಂದು ಗ್ರಾಮದಿಂದ ಮತ್ತೊಂದು ಗ್ರಾಮಕ್ಕೆ ಅದು ರಾತ್ರಿ ವೇಳೆ ಸಂಚರಿಸ್ತಾರೆ. ಆ ದೇವರನ್ನ ಹಗಲಲ್ಲಿ ಸಾಗಿಸೋದಿಲ್ಲ. ಈ ಒಡಗಲಜ್ಜಿ ದೇವತೆ ಜಾನಪದ ಆಚರಣೆಯ ಶಕ್ತಿ. ಈ ಜಾನಪದ ಆಚರಣೆಯಲ್ಲಿ ಈ ಒಂದು ಒಡಗಲಜ್ಜಿ ಹೊರಗೆ ವಿಶೇಷವಾದಂಥ ಸ್ಥಾನಮಾನವನ್ನು ಅಲ್ಲಿಯ ಗ್ರಾಮಸ್ಥರು ಕೊಟ್ಟಿರ್ತಾರೆ. ಒಟ್ಟಾರೆ ಈ ದೇವರು ಸ್ವಚ್ಛತೆಯ ಪರಿಕಲ್ಪನೆಯ ಆರಾಧನೆಯ ದೇವತೆಗಳು. ಜನರ ಇಷ್ಟಾರ್ಥಗಳನ್ನು ಪೂರೈಸಿ ಒಂದು ಗ್ರಾಮದಿಂದ ಇನ್ನೊಂದು ಗ್ರಾಮಕ್ಕೆ ಹೋಗಬೇಕಾದ್ರೆ ತಾನು ಉಳಿದ ಗ್ರಾಮವನ್ನು ಎಲ್ಲ ರೀತಿಯಿಂದ ಕಷ್ಟದಿಂದ ವಿಮುಕ್ತಿಗೊಳಿಸಿ ಸಂಪತ್ಭರಿತವಾಗಿ ಆ ಗ್ರಾಮವನ್ನು ಕಾಪಾಡುವಂಥ ತಾಯಿ ಹೇಳುವಂಥ ಪ್ರತೀತಿ ಇವತ್ತಿಗೂ ಈ ಜಾನಪದರಲ್ಲಿ ಇದೆ.